ಎಲ್ಲ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮದವರಿಗೂ ಸ್ವಾಗತವನ್ನು ಕೊಡುತ್ತಾ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಹೇಳುವುದೇನೆಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಮೊದಲು ಒಂದು ಜಿಲ್ಲೆ ಇತ್ತು, ಈಗ 2 ಜಿಲ್ಲೆ ಆಗಿದೆ. ಈ ತುಳುನಾಡು ಜಿಲ್ಲೆಯಲ್ಲಿ ಹಲವು ಸಂಪ್ರದಾಯಗಳು ನಮ್ಮ ಜಿಲ್ಲೆಯಲ್ಲಿ ಇತ್ತು. ಮೊದಲಿಗೆ ಈ ಜಿಲ್ಲೆಯಲ್ಲಿ ಮಕೆ ಜಾತ್ರೆಯಲ್ಲಿ 3 ತಿಂಗಳು ಮಕೆ ಜಾತ್ರೆಗೆ ಶುರುವಾದರೆ ಸಾಮಾನ್ಯ 4 ಬಿಸು ಸಂಕ್ರಮಣದವರೆಗೆ ತೆಂಗಿನಕಾಯಿ ಕುಟ್ಟುವಂಥ ಒಂದು ಪದ್ಧತಿ. ಇದು ಜನಸಾಮಾನ್ಯರ ರೈತರ ಒಂದು ಕ್ರೀಡೆ ಮತ್ತು ಒಂದು ಸಂಪ್ರದಾಯ. ಅದು ನಾಶವಾಯಿತು. ಆ ನಂತರ ಕೋಳಿ ಅಂಕದ ಬಗ್ಗೆ ಹಲವು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಡೆ ಜಾತ್ರೆಗಳು, ಭೂತ ನೇಮೋತ್ಸವ, ನಾಗಮಂಡಲ, ನಾಗಾರಾಧನೆ, ದೇವಿ ಆರಾಧನೆ, ಎಲ್ಲ ಬೇರೆ ಬೇರೆ ರೀತಿಯ ಆರಾಧನೆಗಳು ಆಗುವಂಥ ಸಮಯದಲ್ಲಿ ಕೆಲವು ಕಡೆ ಈ ಜಾತ್ರೆ ಆಗಲಿಕ್ಕೆ ಮೊದಲು ಕೋಳಿ ಅಂಕ ನಡೆಯುತ್ತಿತ್ತು. ಆ ನಂತರ ಕೆಲವು ಕಡೆ ಜಾತ್ರೆ ಮುಗಿದು ಕೋಳಿ ಅಂಕ ನಡೆಯುವಂಥ ಪದ್ಧತಿಗಳು ನಮ್ಮ ಜಿಲ್ಲೆಯಲ್ಲಿ. ಅದು ಇವತ್ತಿನ ಮೊನ್ನೆ ವಿಚಾರ ಅಲ್ಲ, ರಾಜರ ಕಾಲದಿಂದಲೇ ಬಂದಂಥ ಒಂದು ಸಂಪ್ರದಾಯ ಆಚರಣೆ. ಈ ಕೋಳಿ ಅಂಕ ನಾವೀಗ ದೇವಾರಾಧನೆ ಎಲ್ಲ ಮಾಡಿದ ನಂತರ ನಾವು ನಮ್ಮ ದೈವಗಳಿಗೆ ಕೋಳಿ ಕೊಯ್ದು, ಹಂದಿ ಕೊಯ್ಯುವಂಥದ್ದು, ಆಡು ಕೊಯ್ಯುವಂಥದ್ದು, ಕುರಿ ಕೊಯ್ಯುವಂಥ ಎಲ್ಲ ಬೇರೆ ಬೇರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದು ನಾವು ನಂಬಿ ಬಂದುವಂಥ ದೈವಗಳಿಗೆ. ಈ ಕೋಳಿ ಕಟ್ಟವನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇದು ಎಲ್ಲ ಮುಗಿದ ನಂತರ ಅಗೋಚರ ಶಕ್ತಿಗಳು, ನೀಚ ಶಕ್ತಿಗಳಿಗೆ ಅದೊಂದು ಬಿಂದು ಕೊಡುವಂಥ ಒಂದು ಪೂರ್ವಜರ ಕಾಲದಿಂದ ಬಂದಿದೆ. ಯಾಕೆಂದರೆ ಕೊಲೆ, ದರೋಡೆ, ಮತ್ತೆ ಕಡಿದುಕೊಳ್ಳುವುದು, ಹುಡುಕೊಳ್ಳುವುದು, ಇದೆಲ್ಲ ಮನುಷ್ಯರ ರಕ್ತ ಜಾಸ್ತಿ ಭೂಮಿಗೆ ಬೀಳ್ತದೆ. ಅದಕ್ಕೋಸ್ಕರ ಅದು ಕಮ್ಮಿ ಆಗಲಿಕ್ಕೋಸ್ಕರ ಈ ಕೋಳಿ ಅಂಕದ ಒಂದು ವಿಚಾರವನ್ನು ಮಾಡಿ ಈ ಭೂಮಿಗೆ ಕೋಳಿಯ ಬಿಂದು ಇದ್ದರೆ ಅದು ಕಡಿಮೆ ಆಗ್ತದೆ ಅಂತ ಒಂದು ಮೊದಲಿನವರು ಆ ಯೋಚನೆಯನ್ನು ಮಾಡಿ ಅದನ್ನು ಕಟ್ಟಿಕೊಂಡಂಥ ಸಂಪ್ರದಾಯ. ಇದನ್ನು ಈಗ ಅದು ಮಾಡಬಾರ್ದಂತ ನಿಲ್ಲಿಸಿದ್ದಾರೆ. ಈಗ ನಮ್ಮ ಹೋರಾಟ ಏನಂದರೆ, ಸರ್ಕಾರದ ವಿರುದ್ಧವೂ ಹೋರಾಟವಲ್ಲ ಅಥವಾ ಪೊಲೀಸ್ ಇಲಾಖೆಯ ವಿರುದ್ಧವೂ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಗುವಂತಹ ಸಂಪ್ರದಾಯ ಆಚರಣೆ ಅದು ಉಳಿಬೇಕು. ಈ ಪೀಳಿಗೆಗೆ ಈ ಕೋಳಿ ಅಂಕ ಮತ್ತು ಈ ತೆಂಗಿನಕಾಯಿ ಕುಟ್ಟುವಂಥದ್ದು, ಯಕ್ಷಗಾನ, ತಾಳಮದ್ದಲ, ಇಂಥದ್ದೆಲ್ಲ ರಾತ್ರಿ 9 ಗಂಟೆಗೆ ಶುರುವಾದರೆ ಬೆಳಿಗ್ಗೆ 6 ಗಂಟೆವರೆಗೆ ಅದನ್ನು 3 ಗಂಟೆಯಲ್ಲಿ ಮುಗಿಸಬೇಕಂತ ಹೇಳಿ ಅದನ್ನು 3 ಗಂಟೆ ಮಾಡಿದರು. 10 ಗಂಟೆಗೆ 9:30 10 ಗಂಟೆಗೆ ಅದು ಮುಗಿಬೇಕು, 6 ಗಂಟೆಗೆ ಶುರು ಮಾಡಿ ಅಂತ. ಈಗ ಎಲ್ಲ ಸಂಪ್ರದಾಯವನ್ನು ನಾವು ಕಳ್ಕೊಂಡು ಬಂದು ಈಗ ರಾತ್ರಿ ಆಗುವಂಥ ನಮ್ಮ ಆಚರಣೆ ಯಾವುದಂದರೆ ಒಂದು ಭೂತಕೋಲ ಮತ್ತೊಂದು ಜಾತ್ರೆ. ಈಗ ಇದನ್ನು ನಾವೆಲ್ಲ ಬಿಟ್ಕೊಂಡು ಬಂದರೆ ಇದನ್ನು ಹಗಲು ಮಾಡಿ ಒಂದು 3 ಗಂಟೆ ಒಳಗೆ ಮುಗಿಸ್ಬೇಕಂತ ಸನ್ನಿವೇಶಗಳು ಇದು ಬೇಗ ಬರುವುದಂತ ನಮಗೆಲ್ಲ ಅನಿಸುತ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಹೋಗಬೇಕು. ಮತ್ತೆ ನಮ್ಮ ಜಿಲ್ಲೆಯಲ್ಲಿದ್ದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 MLAಗಳು ಇದ್ದಾರೆ. ಇದರ ಬಗ್ಗೆ ಯಾರು ಮಾತಾಡಲಿಲ್ಲ. ಇದು ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಲಕ್ಷಾಂತರ ಜನ ಈ ಕೋಳಿ ಕಟ್ಟದ ಪ್ರಿಯರಿದ್ದಾರೆ. ಇದಕ್ಕೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಈ ಶಾಸಕರು ಧ್ವನಿಯನ್ನು ಎತ್ತುವುದಿಲ್ಲ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ, ನಮ್ಮ ಆಚರಣೆ ಸಂಸ್ಕೃತಿ ಉಳಿಬೇಕಂತೇಳಿ ನಾವು ಪುತ್ತೂರು MLA ಹತ್ರ ಹೋಗಿ ಮಾತಾಡಿದೆವು. ಯಾಕೆ ಪುತ್ತೂರು MLA ಹತ್ರ ಒಟ್ಟಿಗೆ ಹೋಗಿ ಮಾತಾಡಿದೆ ಅಂತ ನೀವು ಕೇಳಿದರೆ, ಕಂಬಳ ಸಾಮಾನ್ಯ ಬಡವರಿಗೆ ಅದು ಎತ್ತುಗಳನ್ನು ಕಟ್ಟಿ ಕಂಬಳಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ, ಶ್ರೀಮಂತರು. ಅದು ಕೂಡ
ಬ್ಯಾನ್ ಆಗಿದ್ದು ನಿಂತಿತ್ತು. ಅದನ್ನು ಪುತ್ತೂರಿನ ಶಾಸಕರು ಅದಕ್ಕೆ ಪರ್ಮಿಷನ್ ಮಾಡಿ ಬೆಂಗಳೂರು ರಾಜಧಾನಿಗೆ ಕೊಂಡೋಗಿ ಅಲ್ಲಿ ಕಂಬಳವನ್ನು ಮಾಡಿ ತೋರಿಸಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಪುತ್ತೂರು ಶಾಸಕರಾದ ಅಶೋಕ್ ರೈ. ಇವರಿಂದ ಇದನ್ನು ಸಾಧ್ಯ ಉಂಟಂತೇಳಿ ಅವರ ಮುಂದೆ ನಮ್ಮ ಮನವಿಯನ್ನು ಕೊಟ್ಟು ಇದನ್ನು ಒಂದು ಉಳಿಸಿಕೊಡ್ಬೇಕು, ಇದಕ್ಕೆಂದು ವಿಧಾನಸೌಧದಲ್ಲಿ ಇದಕ್ಕೊಂದು ಪರ್ಮಿಷನ್ ಆಗಬೇಕಂತ ಹೇಳಿದಕ್ಕೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಜಿಲ್ಲೆಯ ಎಲ್ಲ ಶಾಸಕರಿಗೆ ನಿಮ್ಮ ಮನವಿಯನ್ನು ಕೊಡಿ, ನನ್ನ ಹಾಗೆ ಅವರನ್ನು ಕೂಡ ನೀವು ಎಲ್ಲರೂ ಮತ ಕೊಟ್ಟು ನೀವು ಕಳಿಸಿದ್ದೀರಿ, ಮಾತಾಡಲಿಕ್ಕೆ ನಾನು ಮಾತಾಡಿದೆ, ಅವರು ಕೂಡ ನನ್ನ ಮಾತಿಗೆ ಅವರು ಸಪಾಟಾಗಿ ನಿಲ್ಲಬೇಕು, ನಮ್ಮ ಜಿಲ್ಲೆಯ ಸಂಪ್ರದಾಯ ಉಳಿಬೇಕು ಅದು ಅಂತೇಳಿ ಹೇಳಿದ ಕಾರಣ ನಾವೆಲ್ಲ MLAಗಳನ್ನು ಮೀಟಾಗಿ ಎಲ್ಲರಿಗೆ ಮನವಿ ಕೊಟ್ಟಿದ್ದೇನೆ, ಇನ್ನೂ ಕೊಟ್ಟಿದ್ದೇವೆ. ಇನ್ನು ಸ್ಪೀಕರ್ UT ಖಾದರ್ ಅವರಿಗೆ ಒಂದು ಮನವಿ ಕೊಡಲಿಕ್ಕೆ ಉಂಟು, ಬಾಕಿ ಆಗಿದೆ, ಅವರು ನಮಗೆ ಸರಿಯಾಗಿ ಸಿಕ್ಕಲಿಲ್ಲ. ಈಗ ನಾಳೆ ಶನಿವಾರ ಬರ್ತಾರೆ ಅಂತ ನಮಗೆ ಸುದ್ದಿ ಸಿಕ್ಕಿದೆ. ಇಲ್ಲ ಇದ್ದರೆ ಬೆಂಗಳೂರಿಗೆ ಹೋಗಿ ಆದರೆ ಅವರನ್ನು ಮೀಟ್ ಮಾಡಿ ನಾವು ಅವರಿಗೆ ಮನವಿಯನ್ನು ಕೊಡ್ತೇವೆ. ನಿಮ್ಮೆಲ್ಲರ ಸಹಕಾರ ಪತ್ರಕರ್ತ ಮಿತ್ರರು ಮತ್ತು ಮಾಧ್ಯಮದವರು ಇಡೀ ದೇಶದಲ್ಲೇ ಎಲ್ಲ ವಿಚಾರಗಳನ್ನು ಪಬ್ಲಿಕ್ಗೆ ತರುವಂಥದ್ದು ಎಲ್ಲ ನಿಮ್ಮ ಕೈಯಲ್ಲಿರುವುದು. ನೀವು ಕೂಡ ನಮ್ಮೊಟ್ಟಿಗೆ ನಮಗೆ ಸಹಕಾರ ಕೊಡಬೇಕಂತೇಳಿ ನಿಮ್ಮಲ್ಲೆಲ್ಲ ನಾವು ಕೇಳಿಕೊಳ್ಳುತ್ತಾ, ನಿಮ್ಮ ಸಹಕಾರ ಅತ್ಯಧಿಕವಾಗಿ ನಮಗೆ ನಿಮ್ಮ ಸಹಕಾರ ಬೇಕು. ಇಲ್ಲದಿದ್ದರೆ ಇದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದರೆ ನಾವು ಇದನ್ನು ವಿಧಾನಸೌಧದಲ್ಲಿ ಆಗದಿದ್ರೂ ನಾವು ಕೋರ್ಟಿಗಾದರೂ ಹೋಗಿ ಇದನ್ನು ಈ ಒಂದು ಸಂಪ್ರದಾಯವನ್ನು ಉಳಿಸಿಕೊಳ್ಳಬೇಕಂತ ಹೇಳಿ ನಾವು ನಮ್ಮ ಹೋರಾಟವನ್ನು ನಾವು ಮಾಡ್ತಿದ್ದೇವೆ. ಯಾಕೆಂದರೆ ಇದು ಮುಂದಿನ ಪೀಳಿಗೆಯವರೆಗೆ ಇದು ಉಳಿಬೇಕು. ಮತ್ತು ಎಲ್ಲ MLAಗಳು ಕೂಡ ಮನವಿ ಕೊಟ್ಟಾಗ ನಾವು ಇದರ ಬಗ್ಗೆ ಮಾತಾಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಎಲ್ಲ ಶಾಸಕರ ನಂಬಿಕೆ ನಮಗೆ ಕೂಡ ಇದ್ದೇ ಇರ್ತದೆ ಅಂತ ಹೇಳಿದ್ದಾರೆ. ಮತ್ತು ಪುತ್ತೂರಿನ ಶಾಸಕರು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ಟಿಗೆ ಹೋಗುವುದಾದರೂ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಎಂದು ಕೂಡ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಅವರ ಮಾತಿನ ಮೇರೆಗೆ ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ. ನಾವು ಪುತ್ತೂರಿನಲ್ಲಿ ಒಂದು ಸಭೆ ಕರೆದಿದ್ದೇವೆ. ಮೊನ್ನೆ ಆಳಂಗರಿನಲ್ಲಿ ಕೂಡ ಸಭೆಯನ್ನು ಮಾಡಿದ್ದೇವೆ. ಈ ಸಲ ಇಲ್ಲಿ ಬೆಳ್ತಂಗಡಿ ತಾಲೂಕು ಪಾಣಕಲ್ ಬಂದಾರಿನಲ್ಲಿ 15ನೇ ತಾರೀಕಿಗೆ ಸಭೆ ಒಂದು ಕರೆಯುವುದಂತೇಳಿ ಎಲ್ಲ ಕಾಗದ ಪ್ರಿಂಟ್ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಜೂಜು ರಹಿತ ನಮಗೆ ಹೋಲಿ ಅಂಕಕ್ಕೆ ನಾವು ಪ್ರಯತ್ನ ಮಾಡೋದು, ಹೋರಾಟ ಮಾಡೋದು. ಜೂಜು ರಹಿತವಾಗಿ ಈ ಸಭೆಯನ್ನು ಮಾಡುವುದು ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಜೂಜು ರಹಿತವಾಗಿ 2 ದಿವಸ 3 ದಿವಸ ನಮಗೆ ಇದಕ್ಕೆ ಸರ್ಕಾರ ಅನುಮತಿ ನೀಡಬೇಕು. ನೀವು ಹೇಳುವುದು ಸರಿ ಇದ್ದಾರೆ, ಆದರೆ ಕೇಪ್ನಲ್ಲಿ ಕೂಡ ಅಲ್ಲಿ ಜೂಜು ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಎಷ್ಟೋ ವರ್ಷದಿಂದ ಎಷ್ಟು ಲಕ್ಷ ಜನ ಅಲ್ಲಿ, ಎಷ್ಟು ಲಕ್ಷ ಕೋಳಿ ಅಲ್ಲಿ ಸಾಯ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಮಾಡಲಿಕ್ಕೆ ಬಿಡಲಿಲ್ಲ. ಸಾಮಾನ್ಯ ಈಗ ಜೂಜಿನ ಬಗ್ಗೆ ನೀವು ಹೇಳಿದ್ದು ಕರೆಕ್ಟೇ, ಆದರೆ ಇದು ಸಾಮಾನ್ಯ ಒಂದು ರೈತರ ಮನೋರಂಜನೆ ಕ್ರೀಡೆ. ಇದು ಶ್ರೀಮಂತರದ್ದು ಕೋಟ್ಯಾಂತರ ರೂಪಾಯಿ, ಸಾವಿರ ಕೋಟಿ ಕಟ್ಟಿ ಕುದುರೆ ರೇಸನ್ನು ಮಾಡ್ತಾರೆ, IPL ಮಾಡ್ತಾರೆ, ಬೇರೆ ಬೇರೆ ಕ್ರಿಕೆಟಿಗೆ ಸಾವಿರ ಕೋಟಿ ಕಟ್ಟುತ್ತಾರೆ. ಮತ್ತೆ ಮೊಬೈಲ್ ಆ್ಯಪಲ್ಲಿ ಎಷ್ಟೋ ಜನ ಆ್ಯಪಲ್ಲಿ ಬಿಸ್ಪೇಟ್ ಆಡ್ತಾರೆ. ಎಷ್ಟೋ ಜನ ನೇಣು ಹಾಕಿಕೊಂಡು ಸತ್ತು ಹೋದ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು. ನಮ್ಮ ಸಂಬಂಧದವರೇ ಒಂದು ಹುಡುಗಿ ಕೂಡ ಸತ್ತಿದ್ದಾರೆ, 1-2 ವರ್ಷ ಆಯಿತು. ಅವಳಿಗೆ 1.5 ಲಕ್ಷ ಸಂಬಳ ತಿಂಗಳಿಗಿತ್ತು, ಈ ಚಟಕ್ಕೆ ಬಿದ್ದು ಸತ್ತಿದ್ದಾರೆ. ಆದರೆ ಇದರಲ್ಲಿ ಈ ಕೋಳಿ ಅಂಕದಲ್ಲಿ ಏನು ಸಣ್ಣ ಪುಟ್ಟ ಜೂಜೆಲ್ಲ ನಡೆಯುತ್ತದೆ, ಅದು ದೊಡ್ಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದ್ದಲ್ಲ. ಆದರೆ ನಮಗೆ ಆ ಜೂಜು ಕಟ್ಟಬೇಕಂತ ಉದ್ದೇಶ ನಮ್ಮದು ಹೋರಾಟ ಅಲ್ಲ. ನಮಗೆ ರೈತವಾಗಿ ನಮಗೆ ಕೋಳಿ ಅಂಕದ ಆ ಆಚರಣೆ, ಅದು ಸಂಪ್ರದಾಯ ಉಳಿಬೇಕಂತೇಳಿ ನಾವು ಇದಕ್ಕೆ ಹೋರಾಟ ಮಾಡೋದು. ಈ ಕೋಳಿ ಅಂತ ನಮ್ಗೆ ಜೀವಿಸುವವರು ಜಾಸ್ತಿ ಜೀವನಾದಾಯ ಅಂತ ಹೇಳ್ತಾರೆ. ಕೋಳಿ ಮಾರುವರಾಗಿರ್ಬೋದು, ಒಂದು ಗೂಡಂಗಡಿ ಇರೋರಾಗಿರ್ಬೋದು, ಒಂದು ಹೋಟೆಲ್ ಮಾಡೋರಾಗಿರ್ಬೋದು. ಹಾಗೆ ಸ್ವಲ್ಪ ಈ ಸಣ್ಣ ಪುಟ್ಟ ಈ ಕೋಳಿ ಅಂತದಿಂದ ಆಗುವಂಥ ವ್ಯಾಪಾರ ಆಗೋದಂತೂ ಕೆಲವಿದೆ. ಈಗ ಅದನ್ನು ನಂಬಿ ಇರುವವರೆಲ್ಲ ಸ್ವಲ್ಪ ಈಗ ಹಣ ಹಾಕಿ ಲೋನ್ ಮಾಡಿ ತಗೊಂಡ್ರೆಲ್ಲ ಈಗ ಅಧೋಗತಿಯಲ್ಲಿ ಇದ್ದಾರೆ. ಏನು ಮಾಡೋದು ಆಲೋಚನೆ ಆಗ್ತಾ ಇಲ್ಲ. ಈ ಮನೇಲಿ ಹೆಂಗಸಲ್ಲಿ ಇದ್ದಿದ್ರೆ ಒಂದು 10 ಹುಂಜನ್ನು ಕಟ್ಟಿ ಹಾಕಿದ್ದಾರೆ, ವರ್ಷಕ್ಕೆ 1-2 ಸಲ ಸೇಲ್ ಮಾಡಿದೆ, ವರ್ಷಕ್ಕೆ 20 ಸಾವಿರ ಸಿಗ್ತಾಯಿತ್ತು. ಈಗ ಯಾರಿಗೆ ಬೇಡ, ಕೋಳಿಯಾಗಿ ಇರಬೇಕಾದ್ರೆ ಇದು ನಮ್ಮ ಬಡವರಿಗೆ ಒಂದು ಜೀವನೋಪಾಯದ್ದು ಆಗ್ತಾಯಿತ್ತು. ಅದನ್ನು ಕೂಡ ಈಗ ನಿಲ್ಲಿಸಿದ್ದಾರೆ. ಸಮಸ್ಯೆ ನಮಗೆ ಮಾತ್ರ ಅಂತ ಎಲ್ಲರಿಗೆ. ಈಗ ನಾವು ದೇವಸ್ಥಾನದಾಗಿರ್ಬೋದು,
ಅಲ್ಲ ನಮ್ಮ ಮನೆಯವರಿಗೆ ಆಗಿರ್ಬೋದು, ಈಗ ನಮ್ಮಂಥ ಕಸಬರಿಗಳು ಈಗ ಪಾಲ್ಗೊಟ್ಟವರು ಹೇಳಿದಾಗೆ ಈಗ ನಮ್ಮ ಕೇಪ್ ಬುಲೆಟ್ ಆಯಿತು, ಅಲ್ಲಿ ನೀರು ಸ್ವಂತ ಕೂಡ ಮಾಡುವುದಿಲ್ಲ, ಮಾರಾಟ ಯಾವುದಿಲ್ಲ. ಅದನ್ನು ಬಂದು ಹಿಡಿದು ನಮ್ಮ ಶಾಸಕ ಮೇಲೆ ಕೇಸ್ ಹಾಕಿ, ಅಲ್ಲಿ ಜನಸಂಘ ಮೇಲೆ ಕೇಸ್ ಹಾಕಿ, ಅದು ಕೂಡ ಈಗ ಕೋರ್ಟಿಗೆ ಹೋಗ್ತದೆ. ಹಾಗೆ ಎಲ್ಲ ವಿಷಯ ಕೂಡ ಸಮಸ್ಯೆ ಆಗ್ತಾ ಉಂಟು ಈ ಜಿಲ್ಲೆಯಲ್ಲಿ. ಇಷ್ಟವರೆಗೆ ಅದು ಆಗಲಿಲ್ಲ. ಈಗ ನೀವೇನು ಅಜ್ಜಿಯ ತಿಥಿಯ ನೆನಪಲ್ಲಿ ಕೂಡ ಕೋಳಿ ಅಂತ ಮಾಡೋ ಪದ್ಧತಿ ಬಂದಿದೆ, ಅದೇ ನಾವೇನಿದೆ ಸರ್, ನಾವು ಹೇಗೆ? ಅದನ್ನು ನೀವು ಸಂಪ್ರದಾಯ ಅಂತ ಹೇಳ್ತೀರಾ? ಇಲ್ಲ. ಸಂಪ್ರದಾಯ ಅಲ್ಲ. ಅದಲ್ಲ. ಅದು ಖಂಡಿತ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಅಲ್ಲ. ನಾವು ಹೇಳುವುದು ಹೇಗಾದ್ರೆ ನಮ್ಮ ಇಲ್ಲಿ ಮುಗಿಯಾಡಕ್ಕೆ ಒಂದುಂಟು, ಮತ್ತೆ ಪಾನೆಕಲ್ಲು, ಮತ್ತೆ ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಸಾವಿರ ಕಡೆ ಇದೆ. ಹೌದು, ಮತ್ತೆ ಬೋಲಮೆ ಉಂಟು, ಇಲ್ಲಿ ದೊಡ್ಡ ದೊಡ್ಡ ಇದು ಒಳ್ಳೊಳ್ಳೆ ಸ್ಥಳಗಳು, ಎಲ್ಲ ಹೆಸರಾಸಿ ಸ್ಥಳಗಳು. ಮತ್ತೆ ಇಲ್ಲಿ ಕೆಲಿಂಜ ಉಂಟು, ಅದು ಸಹ ಒಳ್ಳೆ ಹೆಸರು ಸ್ಥಳ, ಉಳ್ಳಾಲ್ತಿದ್ದು. ಮತ್ತೆ ಕೇಪ್ ಇದ್ದು ಅಲ್ಲಿ ಎಷ್ಟು 70-80% ಅಲ್ಲಿ ಕೂಲಿ ಕಟ್ತಾರೆ ಮನೆಯವರು. ಅವ್ರು ಕಟ್ಟಕ್ಕೆ ಬೇರೆ ಹೋಗುದಿಲ್ಲ ಅವರು, ಅಲ್ಲಿ ಮಾತ್ರ ಒಬ್ಬೊಬ್ಬ ಮನೆಯಲ್ಲಿ 10, 20, 30, 40 ಅಲ್ಲಿ ಕೂಲಿಗಳು ಇರ್ತಾರೆ. ಅದೆಲ್ಲ ಊರಿನಲ್ಲಿ ಬಂದವರಿಗೆ ಅಲ್ಲಿ ಊಟ ಹಾಕೋದು ಅವರು, ಇದು ಕಟ್ಟಿ ಎಲ್ಲ ಪದಾರ್ಥ ಮಾಡಿ, ಅಲ್ಲಿ ಪದಾರ್ಥ ಮಾಡಿ ಅಲ್ಲಿ ಊಟ ಹಾಕ್ತಾರೆ. ಎಲ್ಲ ನಾವು ಹೋದ್ರೆ ನಮಗೆ ಸಹ ಕೊಡ್ತಾರೆ ಅವರು ಅಂತ. ಒಂದು 20% ಮಾತ್ರ ಇಲ್ಲ, ಎಲ್ಲ ಮನೆಗಳಲ್ಲಿ ಒಂದು 50-30 ಕೂಲಿಗಳು ಇರ್ತಾರೆ. ಅದೆಲ್ಲ ಅಲ್ಲಿ ಕೇಪಲ್ಲಿ ಕಟ್ಟುವುದು. ಅದೇನಂದರೆ ಅಲ್ಲಿ ನೀರು ಸಹ ಒಂದು ನಮಗೆ ಧರ್ಮಕ್ಕೆ ಅಂದರೆ ನಾವು ನೀರು ಕೊಂಡು ಹೋಗ್ಬೇಕು. ನಾವು ಅಲ್ಲಿ ಅರಕ್ಕೆ ಮಾತ್ರ ಹಾಕುದು ದೇವಕ್ಕೆ. ಮತ್ತು ಅಲ್ಲಿ ಕೋರಿ ಗುಂಟ ಹಾಕ್ತಾರೆ. ಕೋರಿ ಗುಂಟ ಹಾಕಿ ಅಲ್ಲಿನ ಎಲ್ಲ ಊರಿನವರೆಲ್ಲ ಸೇರ್ತಾರೆ, 200 ಜನ ಸೇರ್ತಾರೆ. ಎಲ್ಲ ಸೇರಿ ಮತ್ತು ಕೋರಿ ಗುಂಟ ಹಾಕ್ತಾರೆ. ನಾವು ಅದು 2 ಜನ ಅಲ್ಲಿ ಅದರ ವ್ಯವಸ್ಥಾಪಕರು ಇರ್ತಾರೆ, ಅವರು ಅದಕ್ಕೆ ಕೋಲಿ ಕಟ್ಟೋದು. ಮತ್ತು ಆ ಕೋಲಿಯನ್ನು ಕಟ್ಟಿಕೊಂಡು ಅಲ್ಲಿ ಅದನ್ನು ಮನೆ ದಿವಸ ಲಕ್ಷ ಕಟ್ಟಿ 10,000 20,000 ಜನ ಎಲ್ಲ ಬರ್ತಾರೆ ಅಲ್ಲಿಗೆ ಕಟ್ಟಿಕೊಂಡು ಹೋಗ್ತೀವಿ. ಈ ದಕ್ಷಿಣ ಜಿಲ್ಲೆಯವರು ಬರ್ತಾರೆ, ಕೇರಳದಿಂದ ಬರ್ತಾರೆ, ಮತ್ತು ಈಚೆ ಉಡುಪಿ ಕುಂದಾಪುರದಿಂದ ಬರ್ತಾರೆ ಅಲ್ಲಿಗೆ. ಅದು ಒಂದು ಅರಕೆ ಹೇಳ್ತಾರೆ ಅಲ್ಲಿಗೆ. ಅರಕೆ ಅಂದರೆ ಅಲ್ಲಿ ನಾವು ಒಂದು ಕೋಲಿಯಲ್ಲಿ ಕಟ್ತೇನೆ, ಏನಾದರೂ ಇವರಿಗೆ ಹೆಚ್ಚು ಕಮ್ಮಿ ಆದರೆ ನಾನೊಂದು ಅಲ್ಲಿ ಕೋಲಿ ಕಟ್ತೇನೆ ಕೇಪಲ್ಲಿ ಅಂತ ಅರಕೆ ಹೇಳ್ತಾರೆ. ಮತ್ತು ಈಗ ಕೆಲವು ಕಡೆ ಮುಗಿಯಲ್ಕದಲ್ಲಿ ಸಹ ಅರಕೆ ಹೇಳ್ತಾರೆ ವರ್ಷಕ್ಕೊಮ್ಮೆ ನಾವು ಅಲ್ಲಿ ಕೋಲಿ ಕಟ್ಟಿದ್ದೇವೆ. ಇಲ್ಲಿ ನಮ್ಮ ಪಟ್ಯಾರ ಜೂಜು ಕಟ್ಟಲಿಕ್ಕೆ ಅಂತಲ್ಲ, ಜೂಜು ರಹಿತವಾಗಿ ಕಟ್ತಾರೆ ಕೆಲವರು ನಡುವಲ್ಲ. ಅದು ಸಹ ಆದರೆ ನಮ್ಮ ತಾಲೂಕಿಗೆ ಗದಗ ತಾಲೂಕಿಗೆ ಪಾಣೆ ಬಂದದ್ದು ಪಾಣೆಕಲ್ಲು. ಈಗ ಮತ್ತೆ ನಮ್ಮ ಹಂಗಿನ ಬೆಟ್ಟು ಹಂಗಿಲ್ಲ ಅದಕ್ಕೆಲ್ಲ ಲಿಸ್ಟ್ ಉಂಟು. ಇದೆಂತ ಹೇಳಿದ್ರೆ ನಾವು ಇದು ನವೆಂಬರ್ ಇಂದ ಏಪ್ರಿಲ್ ತಿಂಗಳ ತನಕ ಮಾತ್ರ ವರ್ಷವಿಡೀ ನಾವು ಈ ಕೋಳಿಯನ್ನು ಮಾಡ್ಲಿಕ್ಕೆ ನಾವು ಅದಕ್ಕೆ ಅವಕಾಶವು ನಮ್ಮ ಹತ್ರ ಇಲ್ಲ. ನಾವು ಅದಕ್ಕೆ ಹೇಳುವುದಿಲ್ಲ. ಬ್ರಹ್ಮಕಲಶೋತ್ಸವ ಇದೆಲ್ಲ ಹಾಕಿ ನಾವು ಈ ಸಾಮಾನ್ಯವಾಗಿ ಈ ಹಬ್ಬ ಆದ ಮೇಲೆ ನಾವೊಂದು ಗಿಡ ಆಗಿ ನಾವು ಒಂದು ಹರಕೆ ಒಂದು ಕ್ರಮವಾಗಿ ನಾವು ಬರ್ತೇವೆ 6 ತಿಂಗಳು ಮಾತ್ರ ಹಾಕಿ. ವರ್ಷ ಇಡೀ ಮಳೆಗಾಲದಲ್ಲಿ ನಾವು ಕೋಳಿಯನ್ನು ಯಾರು ಹೇಳುವುದಿಲ್ಲ, ಯಾರು ನಾವು ಮಾಡುವುದಿಲ್ಲ. ಈ ಒಂದು ನಾವು ಹಬ್ಬ ದಿನಚರಿಯಲ್ಲಿ ಮಾಡಲಿಕ್ಕೆ ನಾವು ಇಷ್ಟವರೆಗೆ ವರ್ಣಿಸಿಕೊಂಡು ಅದನ್ನು ತರವಾಗಿ ಮುಂದುವರಿಸಬೇಕು ಅಂತೇಳಿ ನಮ್ಮ ಒಂದು ಕೋರಿಕೆ. ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ನಾವು 1 ಲಕ್ಷ 2 ಲಕ್ಷ ಜನರು ಅಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಲೆಕ್ಕ ಮಾಡಿದ ಒಂದು 5 ಲಕ್ಷ ಮೇಲೆ ಇದ್ದೇವೆ. ಇದರ ಅಭಿಮಾನಿಗಳು ಸೇರುವುದಿಲ್ಲ, ಸೇರ್ತಾರೆ. ಇನ್ನು ಹೀಗೆ ಮಾಡಿ ಮತ್ತೆ ಸೇರ್ತಾರೆ. ನಾವು ಸೇರಿದರೆ ಅವರೇ ನಮ್ಮ ಕಡೆಗೆ ಬರ್ತಾರೆ. ಎಲ್ಲ ರಾಜಕಾರಣಿಗಳು ಸೇರುವುದಿಲ್ಲ. ಇವರು ನಾವೆಂತ ಮಾಡಿ ಸೇರುವುದಿಲ್ಲ. ಏರುವುದು ಬರ್ತಾರೆ. ಮೊನ್ನೆ ಪುತ್ತೂರಲ್ಲಿ ಒಂದು 700 ಜನ ಇತ್ತು, ಮತ್ತು ಆಲಂಗಾರ್ನಲ್ಲಿ ಒಂದು 250 ಜನ ಇತ್ತು. ಕಡಬದಲ್ಲಿ ಕಡಬ ಕಡಬದಲ್ಲಿ, ಮತ್ತು ಮಂಗಳೂರಿನಲ್ಲಿ ಎಲ್ಲ ದೇವಸ್ಥಾನದ ಆಡಳಿತ ಮುಖ್ಯಸ್ಥರುಗಳಿತ್ತು. ಅಂದರೆ ನೀವು ಅಕ್ರಮ ಕೋಳಿ ಅಂತ ಎಲ್ಲ ನಡಿಬಾರ್ದು ಅಂತ ನಡಿಬಾರ್ದು. ಅದಕ್ಕೆ ನಮ್ಮದು ಅವಕಾಶವಿಲ್ಲ. ನಮಗೆ ಸಾಧಾರಣ ಇದು ದೀಪಾವಳಿ ಬರ್ತದಲ್ಲ, ಮತ್ತು ದೀಯೋಗಲ್ಲ ಇದು ಆಗುವುದು ಅವತ್ತು ನಂತರ ದೀಪಾವಳಿ ಕಲಿದ ಮೇಲೆ. ಆ ನಂತರ ಮತ್ತೆ ಇಲ್ಲಿ ಮೇ 24ವರೆಗೆ ಇರ್ತದೆ. ಈಗ ಅದರೊಳಗೆ ಮಾತ್ರ ಅದಕ್ಕೆ ನಾವು ಇರೋದ 3 ತಿಂಗಳು ಮಾತ್ರ. 3 ತಿಂಗಳಲ್ಲ. ಈಗ ಗದ್ದೆಗೊಳಿಸುವಾಗ ಗದ್ದೆಗೊಳಿಯ ನೇಮೋತ್ಸವ, ಅದು ಬೇರೆ ಬೇರೆ ನೇಮೋತ್ಸವಗಳಿವೆ. ಮತ್ತೆ ಎಲ್ಲ ಕೋಳಿ ಇದು ಜಾತ್ರೆ ಆಗ್ತದೆ. ಅಲ್ಲಿ ಎಲ್ಲ ಕೋಳಿ ಗುಂಟ ಆಗ್ತದೆ. ಬೈದರಿಗಳ ಕೋಳಿ ಗುಂಟ ಹಾಕಬೇಕಾದ್ರೆ ಅಲ್ಲಿ ಗರಿಕೆ ಭಾರ ಆಗ್ತಾರೆ ಬೈದರುಗಳು. ಅಲ್ಲಿ ಹಾಕಿದ ಮೇಲೆ ಅಲ್ಲಿ ಕೋಳಿ ಗುಂಟ ಹಾಕಬೇಕು ಅವತ್ತು. ಮತ್ತೆ ಮುಗಿಯಾಳದಲ್ಲಿ ಕೈಯಲ್ಲಿ ಮೊನೆ ಕಡಿದ ನಂತರ ಅಲ್ಲಿ ಕೋಳಿ ಗುಂಟ ಹಾಕಬೇಕು. ಎಲ್ಲ ಕಡೆ ಎಲ್ಲ ಪದ್ಧತಿಗಳು. ಸಾಮಾನ್ಯ ನೀವು ಕೂಡ ರೈತರೇ, ಇವತ್ತು ಮಾಧ್ಯಮದವರಾದರೂ ನಿಮಗೆ ಕೂಡ ಅದೆಲ್ಲ ಆಚರಣೆ ವಿಕಾರ ಎಲ್ಲ ನೀವು ಗೊತ್ತಿದ್ದವರೇ. ಈಗ ಎಲ್ಲದಕ್ಕೂ ಕಾನೂನಾತ್ಮಕವಾಗಿ ಎಲ್ಲ ರೈತರ ಮೇಲೆ ಕಾನೂನು, ಅದು ಬಾಯಿರ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೇಳಿ ಶ್ರೀಮಂತರದ್ದು ಯಾವುದಕ್ಕೂ ಯಾರ ಅಡ್ಡಿ ಆತಂಕವೂ ಬರೋದಿಲ್ಲ, ಯಾವ ಇಲಾಖೆ ಹೋಗುದಿಲ್ಲ. ಶ್ರೀಮಂತರು ಬೇರೆಯೇ, ರೈತರದ್ದು ಏನು ಸಣ್ಣ ಪುಟ್ಟ. ರೈತ ಇಸ್ಪೆಕ್ಟ್ ಆಡಿದರೆ ಅದು ಜುಗಾರಿ, ಶ್ರೀಮಂತ ಆಡಿದರೆ ಅದು ಕ್ಲಬ್. ಅದಕ್ಕೆ ಹೆಸರು ಬೇರೆ ಬೇರೆ. 1 2 ಏನಂದರೆ ಈ ಜಿಲ್ಲೆಯಲ್ಲಿ ಕಂಬಳ ಮತ್ತು ಕೋಳಿ ಅಂಕ ಒಂದು ಮನೋರಂಜನೆಯ ಒಂದು ಆಚರಣೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟಗರ್ ಫೈಟಿಂಗ್ ಉಂಟು, ತಮಿಳುನಾಡಲ್ಲಿ ಜಲ್ಲಿಕಟ್ಟು ಅಂತ ಉಂಟು, ಮತ್ತು ಈ ಉತ್ತರ ಕನ್ನಡಕ್ಕೆ ಹೋದರೆ ಎತ್ತಿನ ಮಂಡಿ ಓಟ, ಅದರಲ್ಲಿ ಸಾಯುವಂಥದ್ದು, ಅದನ್ನು ಓಡಿಸುವಾಗ ಕೆಲವು ಅಡಿಗೆಟ್ಟು ಸಾಯುವಂಥದ್ದು ಎಲ್ಲ ಇದೆ. ಇದರಲ್ಲಿ ಅಂಥ ಒಂದು ವಿಚಾರ ಏನು ಬರೋದಿಲ್ಲ, ಅಷ್ಟೇ ಏನೂ ಇಲ್ಲ. ಅದಕ್ಕೆ ಎಲ್ಲ ಪರ್ಮಿಷನ್ ಇದೆ. ಇದು ಮಾತ್ರ
ಮಾಡಬಾರ್ದು ಅಂತ ಹೇಳಿ ಇದು ಬಹಳ ಒಂದು ನೋವು ತಂದಿದೆ ಎಲ್ಲ ಜಿಲ್ಲೆಯ ಜನಗಳಿಗೆ. ಈ ಆಚರಣೆ ಸಂಪ್ರದಾಯ ಆಚರಣೆಗೆ ಒಂದು ಅಡ್ಡಿ ಆತಂಕ ಬರುವಾಗ ನಮಗೆ ಎಲ್ಲರಿಗೆ ಅದು ನೋವು ಬರುವಂಥ ವಿಚಾರವು. ಇದು ಆಗಲೇಬೇಕಂತೇಳಿ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಇದನ್ನು ಮಾಡು ಇಲ್ಲದ್ರೆ ಮಡಿ ಅಂತ ಎರಡು ಆಗದೆ ನಾವು ಬಿಡುವುದಿಲ್ಲ ಅಂತೇಳಿ ನಾವು ಇದಕ್ಕೆ ನಮ್ಮ ಶಾಸಕರನ್ನು ನಂಬಿ, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ನಂಬಿ ನಾವು ಹೊರಟಿದ್ದೇವೆ. ನಾವು ನಿಮ್ಮೊಟ್ಟಿಗೆ ನಾನು ಸದಾ ಇದ್ದೇನೆ ಅಂತ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು. ಕಾನೂನಲ್ಲಿ ಅದಕ್ಕೆ ಅವಶ್ಯಕತೆ. ನಾವು ಏನು ನಮ್ಮ ಈಗ ಆರಿಸಿದ ಶಾಸಕರ ಹತ್ರ ಮಾತಾಡಿ ಎರಡೂ ವಿಧದಲ್ಲಿ, ಅಂದರೆ ಈಗ ಅವರು ಕಾನೂನು ರೂಪಿಸುವ ರೀತಿಯಲ್ಲಿ 8 ಶಾಸಕರನ್ನು ಮೀಟ್ ಮಾಡಿ ಅವರಿಗೆಲ್ಲ ಮನವಿಯನ್ನು ಕೊಟ್ಟು ಡ್ಯೂಟಿ ಖಾತರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿಕೊಂಡು ಈ 8 ಶಾಸಕರು ಕೂತ್ಕೊಂಡು ಇದಕ್ಕೆ ಏನಾದರೆ ಕಾನೂನು ತಿದ್ದುಪಡಿ ಮಾಡಿ ತರುವಂತಹ ಒಂದು ಅವಕಾಶ ಇದ್ದರೆ ಮಾಡಿಕೊಡ್ತಾರೆ ಅಂತ ಹೇಳಿದರು. ಎಲ್ಲಿಯಾದರೂ ಇದು ವಿಫಲವಾದರೆ ನಮ್ಮ ಮುಂದಿನ ಹೋರಾಟ ನೀವು ಹೇಳಿದಾಗೆ ನಾವು ಕೋರ್ಟಿಗೆ ಹೋಗಿ ಕಾನೂನು ರೀತಿಯಲ್ಲಿ ನನಗೆ ಏನಾದರೂ ಹಾಕೋದಂದ್ರೆ ಕೋರ್ಟಿಗೆ ಹೋಗ್ತೇವೆ. ಈಗ ನಾವು 2 ಕಡೆ ಒಮ್ಮೆನೇ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಕಡೆ ನೋಡಿ, ಯಾಕೆಂದ್ರೆ ನಮಗೀಗ ಎಲ್ಲ ಶಾಸಕರು ಈಗ ಹರೀಶ್ ಪುಂಜಾವಿಗಿರ್ಬೋದು ನಮಗೆ ಮಾತಾಡೋದು, ಅವರು ನಮಗೆ ಹೇಳಿದ್ದಾರೆ ಬನ್ನಿ ನಾವು ಮಾತಾಡ್ತಾ ಅಂತೇಳಿ. ಸುಳ್ಳಿಯ ಶಾಸಕಿ ಭಾಗೀರಥಿ ಆಗಿರ್ಬೋದು, ಮಂಗಳೂರು ವೇದವ್ಯಾಸ ಕಾಪಾಡ್ತು, ಭರತ್ ಶೆಟ್ಟಿ, ರಾಜೇಶ್ ನಾಯ್ಕ್, ಎಲ್ಲ ಶಾಸಕರ ಹತ್ರ ನಾವು ಮಾತಾಡಿದ್ದೇವೆ. ನಾವು ಖಾಲಿ ಅಶೋಕರ ಎಲ್ಲ ಶಾಸಕರು ಮಾತಾಡಿ ಎಲ್ಲ ಶಾಸಕರು ಪೊಲೀಸ್ ಅಧಿಕಾರಿ ಹತ್ರ ಹೋಗಿ ಮಾತಾಡುವಾಗ ನಿಮ್ಮ ಸಂಪ್ರದಾಯ ಅಂದರೆ ಒಂದು ಕೋಳಿಯನ್ನು ಕೊಯ್ಯಿರಿ ಅಲ್ಲ ಹಾಗಲ್ಲ, ಮತ್ತೊಂದು ನೀವು ಸಾಂಪ್ರದಾಯಿಕ ಮಾಡಿ ಅಂತೇಳಿ 1 ಗಂಟೆಯಿಂದ ಪರ್ಮಿಷನ್ ಕೊಡ್ತಾರೆ ಅಂತ 1 ಗಂಟೆ ನಿಮ್ಗೆ ಗೊತ್ತುಂಟು. ಪೊಲೀಸ್ ತಂದು ಎಲ್ಲ ರೆಡಿ ಮಾಡಿ 1, 2 ಗಂಟೆ 3 ಗಂಟೆ ಆದಾಗ ಎಲ್ಲ ಪೊಲೀಸ್ ಬಂದು ನಿಲ್ಲಿಸಬೇಕು ಅಂತೇಳಿ. ಇದೇನಂದ್ರೆ ಒಂದು ಕಾನೂನು ಇಲ್ಲ ಅಂತ ಹೇಳಿದರೆ ಈಗ USP ಅವ್ರು ಬರ್ತಾರೆ, ನೆಕ್ಸ್ಟ್ ಇನ್ನೊಂದು SP ಅವ್ರು ಬರ್ತಾರೆ, ಈ ಕಾನೂನು ಅವರಿಗೆ ಬೇಕಾಗಿ ಮಾಡ್ತಾರೆ. ಏನಂತ ಹೇಳಿದ್ರೆ ನಮಗೆ ಕಾನೂನನ್ನ ಮಾಡಿಬಿಟ್ರೆ ನಮಗೆ ಮತ್ತು ಅವರಿಗೆ ಏನು ಇದರಿಂದಲೇ ಏನು ಸಮಸ್ಯೆ ಬೇಕಾಗಿಲ್ಲ. ಕಾನೂನು ಪ್ರಕಾರ 1 ದಿವಸ 2 ದಿವಸ ಈಗ ರುಜುರಹಿತವಾಗಿ ಮಾಡ್ಬೋದು ಅಂತೇಳಿ ನಮ್ಮ ಒಂದು ಅನಿಸಿಕೆ. ನೀವು ಸಂಪರ್ಕ ಮಾಡಿ ನಾವು ಸುಳ್ಳು ಹೇಳಿದ ಎಲ್ಲ ಶಾಸಕರು ಕೂಡ ಇದಕ್ಕೆ ಸ್ಪಂದನ ಮಾಡಿ ಇದು ಆಗಲೇಬೇಕು ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೇವೆ, ಇದು ಖಂಡಿತವಾಗಿ ಆಗಲೇಬೇಕು ಅಂತ ಹೇಳಿದ್ದಾರೆ. ಈಗ UT ಕಾದವರು ನಮಗೆ ಸಿಗ್ಲಿಲ್ಲ, ಅವರ ಅಧ್ಯಕ್ಷರು ನಾವು ಹೇಳಿಲ್ಲ. ಈಗ 1 ವರ್ಷ ಆಗ್ತಾರಂತಲ್ಲ, ಇದ್ರ ಬಗ್ಗೆ ಏನು ಪ್ರಶ್ನೆ? ಅದೇ ನಮ್ಮ ನಾವು ಹೊರಟದ್ದು 1 ತಿಂಗಳಾಯ್ತು, 1-2 ತಿಂಗಳಿಂದ ನಾವು ಈಗ ಬೆಳ್ತಂಗಡಿ ಶಾಸಕರ ಅಲ್ಲಿ ಮಾತಾಡಿದ್ದಾರೆ. ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಗೆ ಅವರಿಗೆ ಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ನಾನು ನನ್ನಿಂದ ಅದೆಲ್ಲ ಪ್ರಯತ್ನ ಮಾಡಿ ನಿಮಗೋಸ್ಕರ ಮಾತಾಡ್ತೇನೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರೆಲ್ಲ ನಮ್ಮೆಲ್ಲ ಉಂಟು. ನಾವೀಗ ಒಂದು 4 ಎಲ್ಲ ಶಾಸಕರ ಮನವಿ ಮತ್ತು ಆ ಫೋಟೋ ಅದೆಲ್ಲ ನಮ್ಮ ಹತ್ರ ಉಂಟು. ನಾವು 8 ಎಲ್ಲ ಕೂತು 8 ಎಲ್ಲ ಕೂತ್ಕೊಂಡು ಯುಟಿಗಾದ್ರೆ ಕೊಟ್ಟ ಮೇಲೆ ನಾವು ನಿಮಗೆ ಅದು ಪತ್ರಿಕೆ ಎಲ್ಲ ಕೊಡ್ತೇವೆ. ಸರ್, ಅದು ಮುಗಿಯೋದಕ್ಕೆ ಕೋಳಿ ಅಂಕ ಆದರೆ ಅದು ಕೋಳಿ ಗುಂಡ ಆದರೆ ಅದು ಮೊದಲು ನಾವು ಎಲ್ಲ ಸಣ್ಣ ಇರುವಾಗ 10 ದಿವಸ ಆಗ್ತಿತ್ತು. ರಾತ್ರಿ 5 ಹಗಲು 5. ಎಷ್ಟು ಜನ 1 ಲಕ್ಷ ಜನ ಬೆಳಿಗ್ಗೆ ಸಾಯಂಕಾಲವರೆಗೆ ಬಂದರೆ ರಾತ್ರಿ 1 ಲಕ್ಷ ಜನ ಬರ್ತಾರೆ. ಅಂಥದ್ರಲ್ಲಿ ಈಗ 5 ದಿವಸ ಮಾತ್ರ. ಅಂಥ ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲ ಅಂತ ಕೋಳಿ ಅಂಕ. ಕೋಳಿಗಳು ಏನು ಬೇಡ, ಒಂದು 30ರಿಂದ 40 ಲಕ್ಷ ರೂಪಾಯಿ ವಹಿವಾಟು ಖಾಲಿ ಮುಗಿರಡಕದಲ್ಲಿ ಆಗ್ತಾ ಇತ್ತು ಅಂಗಡಿ ವ್ಯಾಪಾರದವರಿಗೆ. ಈ ಸಲ ಒಂದು 5 ಲಕ್ಷ ವಹಿವಾಟು ಆಗ್ತದೆ. ಯಾಕಂದ್ರೆ ದೇವರಿಗೆ ಅಷ್ಟು ಕಾಣಿಕೆ ಆಗ್ತಾರೆ ಬಂದವರು. ಇಲ್ಲಿ ಕೋಳಿಗೆ ಜೂಜು ಕಟ್ಟುವವರಲ್ಲ, ಜೂಜು ಕಟ್ಟುವುದೇ ಕಮ್ಮಿ. ನಾವು ಹೇಳುದು ನಮ್ಮ ಪ್ರಕಾರ ನಾವು ಜೂಜು ಕಟ್ಟಲಿಕ್ಕೆ ಹೋಗುವುದಲ್ಲ. ನಾವೊಂದು ಅಲ್ಲಿ ಒಂದು ಹರಕೆ ಹೇಳಿದರೆ ಅಲ್ಲಿ ಒಂದು ಕೋಳಿ ಕಟ್ಟುವುದು. ಮತ್ತೆ ಅಲ್ಲಿ ಹರಕೆ ಎಷ್ಟು ಸೇರ್ತದೆ, ದೂರದಿಂದ ಭಕ್ತರು ಬರ್ತಾರೆ. ನಮ್ಮ ಕಾಣಿರೋಳ್ಳಿ ಕೂಡ ಹಾಗೆ, ಕಡಪದ ಕಾಣಿರೋಳ್ಳಿ 1 ವಾರ ಕೋಳಿ ಅಂತ ನಡೀತಿತ್ತು. 1 ವಾರ ಜಾತ್ರೆಗೆ, ದೊಡ್ಡ ಜಾತ್ರೆ. ಅಲ್ಲಿಗೆ ಬರೋದ ಜನಗಳು ಇರಲಿಲ್ಲ. ಈ ಬಂದರಲ್ಲಿ ಮಾಡ್ತಿರಲ್ಲ ಹೌದು. ತಾಲೂಕು ಸಮಿತಿಯಿಂದ ತಾಲೂಕು ಸಮಿತಿ ಬೆಳ್ತಂಗಡಿ ಈಗ ನಾವು ಬಂದರಲ್ಲಿ ಮೀಟಿಂಗ್ ಮಾಡಿದ ಮೇಲೆ ನಾವು ಅಲ್ಲಿ ತಾಲೂಕು ಸಮಿತಿ ರಚನೆ ಮಾಡ್ತೇವೆ. ಜಿಲ್ಲಾ ಸಮಿತಿ ವತಿಯಿಂದ ತಾಲೂಕು ಸಮಿತಿ ರಚನೆ ಮಾಡಿ ಮುಂದಿನ ಹೋರಾಟ ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಇರಬೇಕಂತೇಳಿ ನಮ್ಮ ಅಧ್ಯಕ್ಷರು ಗೌರವ ಸಲಹೆ ಮೇರೆಗೆ ಅದನ್ನು ನಾವು ಮಾಡ್ತೇವೆ. ಇದರ ಬಗ್ಗೆ ಪಾನೆಗಲ್ಲ ಆಗುವಂತಹ ಸಭೆಗೆ ಬೆಳ್ತಂಗ ತಾಲೂಕಿನ ಎಲ್ಲ ಇದರ ಪ್ರಿಯರು ಅಭಿಮಾನಿಗಳು ಬಂದು ಸೇರಬೇಕಂತ ನಾವೆಲ್ಲರೂ ಕೇಳ್ತೇವೆ. ಇದನ್ನು ಪತ್ರಿಕೆ ಖಂಡಿತವಾದ ಕೋಳಿ ಅಂಕವನ್ನೇ ನಾವು ಕೇಳ್ತಾ ಇದ್ದೇವೆ.